ಅಧಿಕಾರಿಗಳಿಗೆ ಎಡಿಜಿಪಿ ಅಲೋಕ್ ಕುಮಾರ್ ಬೆಂಡೆತ್ತಿದ್ದಾರೆ. ತರಬೇತಿ ಪೊಲೀಸರಿಗೆ ಅಲೋಕ್ ಕುಮಾರ್ ಕ್ಲಾಸ್ ತಗೊಂಡಿದ್ದಾರೆ. ಪೊಲೀಸ್ ನೂತನ ಶಿಬಿರಾರ್ಥಿಗಳು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮಗೆ ಮಾರ್ಚ್ ಡ್ರಿಲ್ ಮಾಡೋಕೆ ಬರಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲೋಕ್ ಕುಮಾರ್. ಸರಿಯಾಗಿ ಸೆಲ್ಯೂಟ್ ಹೊಡೆಯೋದಕ್ಕೆ ಗೊತ್ತಿಲ್ವಾ? ಹಾಸನ ಪೊಲೀಸ್ ಶಾಲೆಯಲ್ಲಿ ತರಬೇತಿ ಕಾರ್ಯ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಮತ್ತೆ ಪೊಲೀಸ್ ನೂತನ ಶಿಬಿರಾರ್ಥಿಗಳನ್ನ ಸರಿಯಾಗಿಯೇ ಬೆಂಡೆತ್ತಿದ್ದಾರೆ ಅಲೋಕ್ ಕುಮಾರ್. ಆಗಿಲ್ಲ ನಿಮ್ದು ಬೇರೆ ಶಿಷ್ಯ ಯಾರು ಇವರ ನಂತರ ಚೆಸ್ ನಂಬರ್ 138 ನಂತರ ಯಾರು ನಿಮ್ದು ಶಿಷ್ಯ 134 134 ಇದೆ. ಟೆನ್ಷನ್ ಕೊಡಿ. ಟೆನ್ಷನ್ ಏನ್ ಹೆಸರು ನಿಮ್ದು? ಸರ್ ಕುಮಾರ್. ಇಲ್ಲ, ಇದು ಸರಿ ಇಲ್ಲ. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇದು ಸರಿ ಇಲ್ಲ. ನಾನು ಅಪ್ರಿಷಿಯೇಟ್ ಮಾಡಲ್ಲ, ಗೊತ್ತಾಯ್ತಾ? ಮತ್ತೆ ನಾಗರಾಜ್ ನೋಡ್ಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಡಿಜಿಪಿ ಅಲೋಕ್ ಕುಮಾರ್ ಅಧಿಕಾರಿಗಳಿಗೆ ಮತ್ತು ನೂತನ ಶಿಬಿರಾರ್ಥಿಗಳಿಗೆ ಕ್ಲಾಸ್ ತಗೊಂಡ್ರು. ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಏನೇನು ಹೇಳಿದ್ರು, ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ರು? ಶ್ವೇತಾ, ಹಾಸನದ ಶಾಂತಿಗ್ರಾಮದಲ್ಲಿರುವ ಪೊಲೀಸ್ ತರಬೇತಿ ಶಾಲೆಗೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ತರಬೇತಿ ಪಡೆಯುತ್ತಿರುವಂತಹ ಸಿಬ್ಬಂದಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಯಾಕೆಂದ್ರೆ ಡ್ರಿಲ್ ಮಾಡೋದಕ್ಕೆ ಸರಿಯಾಗಿ ಬರೋದಿಲ್ಲ, ಇನ್ನೂ ಸಹ ನೀವು ಹೊಟ್ಟೆಯನ್ನ ಕರಗಿಸಿಲ್ಲ, ಈ ರೀತಿ ಪೊಲೀಸ್ ಸಿಸ್ಟಮ್ ಅಲ್ಲಿ ಇದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಸಹ ಮಾಡಿದ್ರು. ಎಡಿಜಿಪಿ ಅಲೋಕ್ ಕುಮಾರ್ ಅವರು ತಾವೇ ಖುದ್ದು ಕಾಶನ್ ಕೊಡುವ ಮೂಲಕ ಹೇಗೆ ನೀವು ತರಬೇತಿಯಲ್ಲಿ ಕಲಿಬೇಕಿತ್ತು, ಯಾಕೆ ಈ ರೀತಿ ಕಲ್ತಿದ್ದೀರಾ ಅನ್ನುವಂತಹದ್ದನ್ನು ಸಹ ಪ್ರಶ್ನೆಯನ್ನ ಮಾಡಿದ್ರು. ಕರ್ನಾಟಕ ಸರ್ಕಾರ 54,000 ಸಂಬಳವನ್ನ ನೀಡಿ ನಿಮ್ಗೆ ಟ್ರೈನಿಂಗ್ ನೀಡ್ತಾ ಇದೆ. ಓದೋಕೆ, ಓಡೋಕೆ, ಆಡೋಕೆ ಎಲ್ಲದಕ್ಕೂ ಸಹ ಸಂಬಳ ಸಿಗ್ತಾ ಇದೆ. ಆದ್ರೆ ನೀವು ಇನ್ನೂ ಸಹ ಸರಿಯಾಗಿ ಮಾರ್ಚ್ ಡ್ರಿಲ್ ಮಾಡೋದನ್ನೇ ಕಲ್ತಿಲ್ವಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿ ಅವರಿಗೆ ಒಂದು ಕಾಶನ್ ಅನ್ನ ನೀಡಿದ್ದು ಅಲೋಕ್ ಕುಮಾರ್ ಅವರು. ಜೊತೆಗೆ ಈ ಸಂದರ್ಭದಲ್ಲಿ ಖುದ್ದು ಮಾರ್ಚ್ ಡ್ರಿಲ್ ಮಾಡುವ ಮೂಲಕ, ಕಾಶನ್ ಅನ್ನ ಕೊಡುವ ಮೂಲಕ ಸಿಬ್ಬಂದಿಗಳಿಗೆ ಪಾಠವನ್ನ ಮಾಡಿದ್ರು. ಈ ಸಂದರ್ಭ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವರಿಗೆ ಮಾರ್ಚ್ ಡ್ರಿಲ್ ಅನ್ನ ಅವರೇ ಖುದ್ದು ಹೇಳ್ಕೊಟ್ರು. ಶ್ವೇತಾ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.